ಹಾಯ್ ಎಲ್ಲರಿಗೂ ನಮಸ್ಕಾರ. ಇವತ್ತಿನ ಒಂದು ವಿಡಿಯೋದಲ್ಲಿ ಜಾತಕದಲ್ಲಿ 4ರ ಅಧಿಪತಿ 1ರಿಂದ 12 ಭಾವಗಳಲ್ಲಿ ಕೊಡುವಂಥ ಒಂದು ಫಲಗಳ ಬಗ್ಗೆ ಡೀಪ್ ಆಗಿ ತಿಳ್ಕೊತ ಹೋಗೋಣ. 4ರ ಅಧಿಪತಿ 1ರಿಂದ 12 ಭಾವಗಳಲ್ಲಿ ಕೊಡುವಂಥ ಒಂದು ಕೆಲವು ವಿಶೇಷ ಫಲಗಳು. ಇಲ್ಲಿ ಸಾಮಾನ್ಯವಾಗಿ 4ನೇ ಮನೆ ಅಂತ ಹೇಳಿರೋದು ನಿಮ್ಮ ಕಂಫರ್ಟ್, ನಿಮ್ಮ ಸುಖ ಸ್ಥಾನ ಅಂತ ಹೇಳ್ಬೋದು. ಉದಾಹರಣೆಗೆ ಇದು ಲಗ್ನ ಅಂತ ತಿಳ್ಕೊಳ್ಳೋಣ, ಮಿಥುನ ಲಗ್ನ ಅಂತ ತಿಳ್ಕೊಳ್ಳೋಣ. ಇಲ್ಲಿಂದ 4ನೇ ಮನೆ ಕನ್ಯೆ ಆಗುತ್ತೆ. ಇದರ ಅಧಿಪತಿ ಬುಧ ಆಗ್ತಾನೆ. ಈ 4ರ ಅಧಿಪತಿ ಎಲ್ಲೆಲ್ಲಿದ್ದಾನೆ ಅಂತ ನೀವು ತಿಳ್ಕೊಬೇಕು. ಉದಾಹರಣೆಗೆ ಏನಾದ್ರು 4ನೇ ಅಧಿಪತಿ ಏನಾದ್ರು ಬುಧ ಏನಾದ್ರು ಲಗ್ನದಲ್ಲಿದ್ದಾಗ ನಿಮಗೆ ಮನೆ ಬಗ್ಗೆ ತುಂಬಾ ಇಮೋಷನಲ್ ಬಾಂಡಿಂಗ್ ಇರ್ತದೆ. ಮನೆ, ತಾಯಿಯ ಪ್ರಭಾವ ನಿಮಗೆ ಜಾಸ್ತಿ ಇರ್ತದೆ ಲೈಫಲ್ಲಿ. ಮತ್ತೆ ಮನೆ ಬಗ್ಗೆ ತುಂಬಾ ಇಮೋಷನಲ್ ಬಾಂಡಿಂಗ್, ತಾಯಿ ಬಗ್ಗೆ ಇಮೋಷನಲ್ ಬಾಂಡಿಂಗ್ ಇರ್ತದೆ, ಸ್ವತಂತ್ರ ಪ್ರವೃತ್ತಿ ಇರ್ತದೆ. 4ನೇ ಮನೆ ಅಧಿಪತಿ ಏನಾದ್ರು 2ನೇ ಮನೆಗೆ ಬಂದಾಗ ನಿಮಗೆ ಫ್ಯಾಮಿಲಿ ಬಗ್ಗೆ, ಪ್ರಾಪರ್ಟಿ ಬಗ್ಗೆ ತುಂಬಾ ಒಂದು ಆಸಕ್ತಿ ಇರ್ತದೆ, ಇಮೋಷನಲ್ ಬಾಂಡಿಂಗ್ ಇರ್ತದೆ. ಫ್ಯಾಮಿಲಿ ಬಗ್ಗೆ, ಪ್ರಾಪರ್ಟಿ ಬಗ್ಗೆ, ಹಣ ಬಗ್ಗೆ ಮತ್ತೆ ಮನೆಯ ಮೌಲ್ಯದ ಬಗ್ಗೆ ತುಂಬಾ ಒಂದು ಇಮೋಷನಲ್ ಆಗಿ ಕನೆಕ್ಟ್ ಆಗಿರ್ತೀರಿ. 4ನೇ ಮನೆ ಅಧಿಪತಿ ಏನಾದ್ರು 3ನೇ ಮನೆಯಲ್ಲಿದ್ದಾಗ ಮನೆಯಿಂದ ದೂರ ನೀವು ಪ್ರಯತ್ನ ಮಾಡಬೇಕಾಗ್ತದೆ. ಮನೆಯಲ್ಲಿ ನಿಮಗೆ ಸಕ್ಸಸ್ ಸಿಗಲ್ಲ, ಮನೆಯಿಂದ ದೂರ ನಿಮಗೆ ಸಕ್ಸಸ್ ಸಿಗುತ್ತೆ. ಮತ್ತೆ ಸಹೋದರರಿಂದ ಸಪೋರ್ಟ್ ಸಿಕ್ಕಿರೋದು ನಿಮಗೆ ಇಮೋಷನಲ್ ಆಗಿ ಸಪೋರ್ಟ್ ಮಾಡಬಹುದು. 4ನೇ ಮನೆ ಅಧಿಪತಿ ಏನಾದ್ರು 4ನೇ ಮನೆಯಲ್ಲಿದ್ದಾಗ ಇದು ತುಂಬಾ ಒಂದು ಒಳ್ಳೆಯ ಯೋಗ ಕೊಡ್ತದೆ. ಪ್ರಬಲವಾಗಿ 4ನೇ ಮನೆಯಲ್ಲಿದ್ದಾಗ ಅವರಿಗೆ ಪ್ರಾಪರ್ಟಿ ಸಿಗ್ತದೆ, ವೆಹಿಕಲ್ ಸಿಗ್ತದೆ, ಕಂಫರ್ಟ್ ಸಿಗ್ತದೆ, ತಾಯಿಯ ಸುಖ ಸಿಗ್ತದೆ, ಎಲ್ಲ ಪಡಿತಾರೆ ಅವರು. 4ನೇ ಮನೆ ಅಧಿಪತಿ ಏನಾದ್ರು 5ನೇ ಮನೆಯಲ್ಲಿದ್ದಾಗ ತುಂಬಾ ಇಮೋಷನಲ್ ಆಗಿರ್ತಾರೆ ಅವರು. ಇಂಟೆಲಿಜೆಂಟ್ ತುಂಬಾ ಬುದ್ಧಿವಂತರಾಗಿರ್ತಾರೆ. ಲವ್ ಮತ್ತೆ ಸ್ಟಡಿಯಲ್ಲಿ ತುಂಬಾ ಇಮೋಷನಲ್ ಆಗಿರ್ತಾರೆ. ಪ್ರೇಮ ಮತ್ತು ಶಿಕ್ಷಣ ಬಂದಾಗ ತುಂಬಾ ಇಮೋಷನಲ್ ಆಗಿರ್ತಾರೆ. 4ನೇ ಮನೆ ಅಧಿಪತಿ ಏನಾದ್ರು 6ನೇ ಮನೆಯಲ್ಲಿದ್ದಾಗ ಇನ್ನರ್ ಪೀಸ್ ಡಿಸ್ಟರ್ಬ್ ಆಗುತ್ತೆ ಇರೋದು. ಆಂತರಿಕ ಶಾಂತಿ ಕಳ್ಕೊಳ್ಬಹುದು. ಮತ್ತೆ ಮನೆ ವಾತಾವರಣ ಸ್ವಲ್ಪ ಡಿಸ್ಟರ್ಬೆನ್ಸ್ ಆಗ್ಬೋದು. 4ನೇ ಮನೆ ಅಧಿಪತಿ ಏನಾದ್ರು 7ನೇ ಮನೆಯಲ್ಲಿ ಬಿದ್ದಾಗ ಮದುವೆ ನಂತರ ಅವರಿಗೆ ಲಕ್ಸುರಿ ಲೈಫ್ ಸಿಗ್ತದೆ. ಮದುವೆ ನಂತರ ಲಕ್ಸುರಿ ಲೈಫ್ ಚೇಂಜ್ ಆಗುತ್ತೆ. ಮದುವೆ ನಂತರ ಅವರಿಗೆ ಪ್ರಾಪರ್ಟಿ, ವೆಹಿಕಲ್ ಸಿಗ್ಬೋದು. ಪಾರ್ಟ್ನರ್ ಇಂದ ತುಂಬಾ ಇಮೋಷನಲ್ ಬಾಂಡಿಂಗ್ ಹೊಂದಿರ್ತಾರೆ. 4ನೇ ಅಧಿಪತಿ ಏನಾದ್ರು 8ನೇ ಮನೆಯಲ್ಲಿದ್ದಾಗ ಬಾಲ್ಯ ಅಷ್ಟೇನು ಚೆನ್ನಾಗಿರಲ್ಲ ಇವರಿಗೆ. 4ನೇ ಮನೆ ಅಧಿಪತಿ 8ನೇ ಮನೆಯಲ್ಲಿದ್ದಾಗ ಬಾಲ್ಯ ಅಷ್ಟೇನು ಚೆನ್ನಾಗಿರಲ್ಲ. ಪ್ರಾಪರ್ಟಿ, ಆಸ್ತಿಯಲ್ಲಿ ಅಪ್ ಅಂಡ್ ಡೌನ್ ಇರ್ತದೆ. ವೆಹಿಕಲ್ ಕೂಡ ಅಷ್ಟು ಆಕ್ಸಿಡೆಂಟಲ್ ಆಗೋ ಚಾನ್ಸ್ ಇರ್ತದೆ. 4ನೇ ಮನೆ ಅಧಿಪತಿ ಏನಾದ್ರು 9ನೇ ಮನೆಯಲ್ಲಿದ್ದಾಗ ಗುರು, ತಂದೆ ಮೂಲಕ ಅವರಿಗೆ ಎಮೋಷನಲ್ ಕನೆಕ್ಟ್ ಆಗಿರ್ತಾರೆ. ಗುರು, ತಂದೆಯ ಮೂಲಕ ಎಮೋಷನಲ್ ಸಪೋರ್ಟ್ ಸಿಗ್ತದೆ. ಫಾರಿನ್ ಟ್ರಾವೆಲ್, ಲಾಂಗ್ ಟ್ರಾವೆಲ್ ಮಾಡಿದಾಗ ಅವರಿಗೆ ಮನಸ್ಸು ಶಾಂತಿ ಸಿಗ್ಬಹುದು. 4ನೇ ಮನೆ ಅಧಿಪತಿ ಏನಾದ್ರು 10ನೇ ಮನೆಯಲ್ಲಿದ್ದಾಗ ವೃತ್ತಿ ಮತ್ತು ಸಾಮಾಜಿಕ ಇಮೇಜ್ ಚೆನ್ನಾಗಿರುತ್ತೆ ಇವರಿಗೆ. ವೃತ್ತಿ ಮತ್ತು ಸಾಮಾಜಿಕ ಇದರಲ್ಲಿ ತುಂಬಾ ಇಮೋಷನಲ್ ಆಗಿ ಕನೆಕ್ಟ್ ಆಗಿರ್ತಾರೆ. 4ನೇ ಮನೆ ಅಧಿಪತಿ ಏನಾದ್ರು 11ನೇ ಮನೆ ಇದ್ದಾಗ ಫ್ರೆಂಡ್ಸ್ ನೆಟ್ವರ್ಕಿಂದ ತುಂಬಾ ಗೇನ್ ಆಗುತ್ತೆ ಇವರಿಗೆ. ಫ್ರೆಂಡ್ ಸರ್ಕಲ್ ಇಂದ ಶಾಂತಿ ಸಿಗ್ಬೋದು. ಫ್ರೆಂಡ್ ಸರ್ಕಲ್ ಇಂದ ತುಂಬಾ ಇಮೋಷನಲ್ ಆಗಿ ಕನೆಕ್ಷನ್ ಆಗಬಹುದು ಇವರು. ಮತ್ತೆ ಇವರ ಡ್ರೀಮ್ ಹೋಮ್, ಕನಸಿನ ಮನೆಯಿಂದ ಕೂಡ ಇವರಿಗೆ ಮನಃಶಾಂತಿ ಸಿಗ್ತದೆ. 4ನೇ ಮನೆ ಅಧಿಪತಿ ಏನಾದ್ರು 11ನೇ ಮನೆ ಇದ್ದಾಗ ಇದರಲ್ಲಿ ಫಾರಿನ್ ಟ್ರಾವೆಲ್ ಸಕ್ಸಸ್ ಸಿಗ್ತದೆ. ಫಾರಿನ್ ಲ್ಯಾಂಡ್ ಅಲ್ಲಿ ಇವರಿಗೆ ಮನಃಶಾಂತಿ ಸಿಗ್ಬಹುದು. ಏಕಾಂತತೆಯಲ್ಲಿ ಕೂಡ ಮನಃಶಾಂತಿ ಸಿಗ್ಬಹುದು. ಇದು 4ನೇ ಮನೆ ಅಧಿಪತಿ ವಿವಿಧ ಭಾವಗಳಲ್ಲಿ ಕೊಡುವಂತ ಒಂದು ಫಲಗಳು. ನಿಮ್ಗೇನೋ ಜಾತಕ ವಿಶ್ಲೇಷಣೆ ಮಾಡ್ಬೇಕಂದ್ರೆ ನಮ್ಮ ವಾಟ್ಸಪ್ ಸಂಖ್ಯೆ 70 906 37 934 ಈ ನಂಬರ್ಗೆ ವಾಟ್ಸಪ್ ಮಾಡಿದ್ರೆ ಜಾತಕ ಬಗ್ಗೆ ತಿಳಿಸ್ಕೊಡ್ತೀನಿ. ನಮಸ್ಕಾರ.